ನೋಡಿ ಸೆವೆಂತ್ ಒನ್ ಏನ್ ಕೊಟ್ಟಿದ್ದಾರೆ. A joker's cap is in the form of right circular cone of base radius 7 centimeter and height 24 centimeter. Find the area of the sheet required to make 10 such caps ಅಂತ ಕೊಟ್ಟಿದ್ದಾರೆ. ಜೋಕರ್ಸ್ ಕ್ಯಾಪ್ ಅಂತ ನೋಡಿರ್ತೀರಲ್ವಾ, ಈ ರೀತಿ ಇರುತ್ತೆ, ರೈಟ್ ಸರ್ಕ್ಯುಲರ್ ಕೋನ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ, ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ, ಇನ್ನು ಹೈಟ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಏನ್ ಕೇಳಿದ್ರೆ ಫೈಂಡ್ ದ ಏರಿಯಾ ಆಫ್ ದ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 ಸಚ್ ಕ್ಯಾಪ್ಸ್ ಅಂತ. ಸೊ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಇದು ಯಾವ ಏರಿಯಾ ನಾವೇ ಕಂಡ್ಕೊಳ್ಬೇಕು, ಅವ್ರು ಹೇಳ್ತಾ ಇಲ್ಲ ಕರ್ವ್ಡ್ ಸರ್ಫೇಸ್ ಏರಿಯಾನೋ ಟೋಟಲ್ ಸರ್ಫೇಸ್ ಏರಿಯಾನೋ ಅಂತ. ನಮ್ಗೆ ಶೀಟ್ ರಿಕ್ವೈರ್ಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, ಮೇಲೆ ಒಂದೇ ಸಾಕಲ್ವಾ ನಮ್ಗೆ ಮಾಡೋದಕ್ಕೆ. ನಾವು ಟಾಪ್ ಬಾಟಮ್ ಬಿಟ್ಟಿವಿ ಅಂತಂದ್ರೆ ಅದು ನಮ್ಗೆ ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾನೇ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಇಲ್ಲಿ ಟಾಪ್ ಅಂತ ಇರಲ್ಲ, ಬಾಟಮ್ ಖಾಲಿ ಇರುತ್ತೆ. ನಮ್ಗೆ ಬೇಕಾಗಿರೋದು ಇಲ್ಲಿದೊಂದೇ ಬೇಕಾಗತ್ತಲ್ವಾ ಶೀಟ್ ಅಂತಂದ್ರೆ ರಿಕ್ವೈರ್ಡ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್ ಕ್ಯಾಪಿಂಗ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ, ಆಮೇಲೆ ಇಂಟು 10 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಸಿಕ್ಬಿಡತ್ತೆ ಆನ್ಸರ್, ಫೈನಲ್ ಆನ್ಸರ್. ಸೊ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ ನಮ್ಗೆ ಎಲ್. ಸೊ ಎಲ್ ಫೈಂಡ್ ಔಟ್ ಮಾಡೋಣ. ಎಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನ್ ನಮ್ಗೆ, ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. L is equal to square root of h square plus r square. So under root h ಎಷ್ಟು ಕೊಟ್ಟಿದ್ದಾರೆ, 24 ಸ್ಕ್ವೇರ್ ಪ್ಲಸ್ r ಎಷ್ಟಿದೆ, 7 ಸ್ಕ್ವೇರ್. ಈಗ 24 ಇಂಟು 24 ಮಲ್ಟಿಪ್ಲೈ ಮಾಡೋಣ. 24 ಇಂಟು 24, 4 4 16, 4 2 8 ಪ್ಲಸ್ 1 9, 2 4 8, 2 2 4, 6, 8 plus 9, 17, 4 plus 1, 5. So 5, 7, 6 plus 7 square ಅಂದ್ರೆ 7 into 7, 49. ಸೊ ಇದಕ್ಕೆ 49 ಆ್ಯಡ್ ಮಾಡೋಣ. ನೋಡಿ, 9 plus 6, 15. ಅಗೇನ್ 7 plus 4, 11, 11 plus 1, 12. 5 plus 1, 6. ಸೊ ಏನ್ ಬಂತು ನಮಗೆ, ಅಂಡರ್ ರೂಟ್ 625 ಬಂತು. ಈಗ ಅಂಡರ್ ರೂಟ್ 625 ಅಂದ್ರೆ ಯಾವ್ದ್ರದ್ದು ಸ್ಕ್ವೇರ್ ರೂಟ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ನಾವು ಸ್ಕ್ವೇರ್ ರೂಟ್ ಎಲ್ಲ ಓದಿದಾಗ ಆದ್ರೂ ಗೊತ್ತಿಲ್ಲ ಅಂದ್ರೆ ಮಾಡೋಣ. ನೋಡಿ, 625, 5 1s 5, 5 2s 5 5s, ಅಗೇನ್ 5 2s 5 5s, 5 5s, ಅಗೇನ್ 5 1s. ನೋಡಿ ಇಲ್ಲಿ ಏನ್ ಬಂದಿದೆ, ಟ್ವೈಸ್ 4 ಟೈಮ್ಸ್ ಬಂದಿದೆ ಅಲ್ವಾ 5. ನಾವು ಪೇರ್ ಮಾಡ್ತೀವಲ್ವಾ, ಸೊ ಪೇರ್ ಮಾಡಿದಾಗ ನಮ್ಗೆ ಈ ಪೇರಿಗೆ 1 5 ತೆಗಿತೀವಿ, ಈ ಪೇರಿಗೆ 1 5 ತೆಗಿತೀವಿ. ಸೊ ಎಲ್ ಇಸ್ ಈಕ್ವಲ್ ಟು ಏನ್ ಬಂತು, 5 ಇಂಟು 5 25 ಬಂತು. ಯೂನಿಟ್ಸ್ ಏನಿದೆ, ಸೆಂಟಿಮೀಟರ್ ಅಲ್ಲಿ ಇದೆ. ಸೊ 25 ಸೆಂಟಿಮೀಟರ್ ಈಸ್ ದ ಸ್ಲ್ಯಾಂಟ್ ಹೈಟ್ ಆಯ್ತು. ಈಗ ನಮ್ಗೆ ಎಲ್ ಗೊತ್ತಾದ್ರೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಏನು, ಪೈ ಆರ್ ಎಲ್. ಪೈ ಇದು 22/7 ಅಂತ ಬರಿತೀವಿ. ಇನ್ನು ರೇಡಿಯಸ್ ಎಷ್ಟಿದೆ, 7 ಅಂತ ಕೊಟ್ಟಿದ್ದಾರೆ. ಲೆಂತ್ ನಾವು ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 25 ಅಂತ. ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಾ ನೋಡೋಣ. ನೋಡಿ, 7 1s 7 ಹೋಯ್ತು. ಸೊ ಏನು ಉಳೀತು, 25 ಇಂಟು 22. ಸೊ 2 5s 10, 2 2s 4 plus 1 5. Again 2 5s 10, 2 2s 4 plus 1 5. 0 5 5 ಬಂತು. ಏನಿದು, ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಬಂತು, 550 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಫಾರ್ 1 ಕ್ಯಾಪ್. ಅವ್ರೇನ್ ಕೇಳಿರೋದು, ಫೈಂಡ್ ದ ಏರಿಯಾ ಆಫ್ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 ಸಚ್ ಕ್ಯಾಪ್ಸ್ ಅಂತ. ಸೊ 10 ಸಚ್ ಕ್ಯಾಪ್ಸ್ ಅಂದ್ರೆ ನಾವು ಮಲ್ಟಿಪ್ಲೈ ಬೈ 10 ಮಾಡಬೇಕು. ಫಾರ್ 10 ಕ್ಯಾಪ್ಸ್ 550 ಇಂಟು 10 ಮಾಡಬೇಕು ಅಷ್ಟೇ. ನೋಡಿ,
ಮಲ್ಟಿಪ್ಲೈ ಬೈ 10 ಮಾಡಿದ್ರೆ ಒಂದು ಝೀರೋ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ? ಸೊ 5500 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ನೋಡಿ, ದೇರ್ ಫೋರ್ ಏರಿಯಾ ಆಫ್ ಶೀಟ್ required to make 10 caps is equals to 500 centimeter square. This is the final answer. Okay, understand ಆಯ್ತಾ? ಈಗ 8th one.